ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ದೇಶ ವಿಶಿಷ್ಟವಾದ ಇತಿಹಾಸವನ್ನು ಹೊಂದಿರುವಂಥ ದೇಶ. ನಮ್ಮ ದೇಶವನ್ನು ಅನೇಕ ವಿದೇಶಿಯರು ಆಳಿದಂಥ ದೇಶವಾಗಿದೆ. ನಮ್ಮ ದೇಶವನ್ನು ಸುಮಾರು 3.5 ದಶಕಗಳವರೆಗೆ ನಮ್ಮ ದೇಶವನ್ನು ಆಳಿದ್ದಾರೆ. ನಾವು ಆ ಸಮಯದಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲದೆ ನಾವು ದಾಸರಾಗಿ ಬಾಳ್ತಾ ಇದ್ವಿ. ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಹಾಗೆ ಇಂಗ್ಲೀಷರು ನಮ್ಮ ದೇಶವನ್ನು ಸುಮಾರು 3.5 ದಶಕಗಳ ಕಾಲ ಆಳಿದರು. ಆ ಸಮಯದಲ್ಲಿ ನಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವಿರಲಿಲ್ಲ. ನಾವು ಗುಲಾಮರಾಗಿ ಇದ್ದೆವು. ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಸ್ವತಂತ್ರ ಹೋರಾಟಗಾರರು ನಾವು ಸ್ವತಂತ್ರದಲ್ಲಿರಬೇಕು, ನಾವು ಸ್ವತಂತ್ರವಾಗಿರಬೇಕು ಎಂಬುದಾಗಿ ಆಲೋಚಿಸಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು. ಅನೇಕ ಸ್ವತಂತ್ರ ಹೋರಾಟಗಾರರು ಮಾಡಿದ ಹೋರಾಟದ ಫಲವಾಗಿ ನಮ್ಮ ದೇಶಕ್ಕೆ 1947ರಲ್ಲಿ ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ನಾವು ಆ ದಿವಸದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವತಂತ್ರ ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ನಾವು ಬಯಸುವಂಥ ಜೀವಿತವನ್ನು ಹೊಂದಲಿಕ್ಕೆ ನಾವು ಇನ್ನು ಮೇಲೆ ಗುಲಾಮರಲ್ಲ, ಇನ್ನೊಬ್ಬರು ಹೇಳಿದ ಹಾಗೆ ಜೀವಿಸುವರಲ್ಲ, ನಾವು ಸ್ವತಂತ್ರವಾಗಿ ಜೀವಿಸುವರು ಎಂಬುದಾಗಿ ಅದೇ ರೀತಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಸ್ವತಂತ್ರದಲ್ಲಿರಬೇಕೆಂಬುದಾಗಿ ನಮ್ಮನ್ನು ಆತನು ಬಿಡುಗಡೆ ಮಾಡಿದ್ದಾನೆ. ಆದ್ದರಿಂದ ಮತ್ತೆ ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡ್ರಿ ಎಂಬುದಾಗಿ ಗಲಾತ್ಯದವರೆಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಯೇಸು ಸ್ವಾಮಿ ನಾವು ಸ್ವತಂತ್ರದಲ್ಲಿರಬೇಕೆಂಬುದಾಗಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಅದಕ್ಕೋಸ್ಕರ ಮತ್ತೆ ದಾಸತ್ವದ ನೊಗದಲ್ಲಿ ನಾವು ಸಿಕ್ಕಿಕೊಳ್ಳಬಾರದು ಎಂಬುದಾಗಿ ನಮ್ಮನ್ನು ಆತನು ಸ್ವತಂತ್ರದಲ್ಲಿ ಇರಿಸಿದ್ದಾನೆ. ಪ್ರಿಯರೇ, ನಾವು ಅಂದುಕೊಳ್ತಾ ಇದ್ದೇವೆ ನಾವು ಈಗ ಸ್ವತಂತ್ರವನ್ನು ಪಡ್ಕೊಂಡಿದ್ದೇವೆ, ನಾವು ಸ್ವತಂತ್ರವಾಗಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಅಂದುಕೊಳ್ತಾ ಇದ್ದೇವೆ. ಆದರೆ ಇನ್ನೂ ಕೂಡ ನಾವು ಕೆಲವು ವಿಷಯಗಳಲ್ಲಿ ಇನ್ನೂ ದಾಸರಾಗಿಯೇ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನನಗೆ ಅನ್ನಿಸ್ತದೆ. ಪ್ರಿಯರೇ, ಹೇಗೆಂದರೆ ನಾವು ಅನೇಕ ದುರ್ವ್ಯಸನಗಳಿಗೆ ದಾಸರಾಗಿದ್ದೇವೆ, ಅನೇಕ ಕೆಟ್ಟ ಚಟಗಳಿಗೆ ದಾಸರಾಗಿದ್ದೇವೆ, ಮದ್ಯಪಾನಕ್ಕೆ ದಾಸರಾಗಿದ್ದೇವೆ, ಅನೇಕ ದುರ್ವ್ಯಸನಗಳಿಗೆ ದಾಸರಾಗಿದ್ದೇವೆ. ನಾವು ಶರೀರವಾಗಿ ದಾಸತ್ವದಲ್ಲಿದ್ದೇವೆ, ಹಾಗೆ ಮನಸ್ಸಿನಲ್ಲಿ ಕೂಡ ದಾಸತ್ವದಲ್ಲಿದ್ದೇವೆ, ಆತ್ಮಿಕವಾಗಿ ಕೂಡ ದಾಸತ್ವದಲ್ಲಿದ್ದೇವೆ ಎಂಬುದಾಗಿ ಅನ್ನಿಸ್ತದೆ. ದೇವರು ನಮ್ಮ ಶರೀರ, ಪ್ರಾಣ, ಆತ್ಮ ಎಲ್ಲವೂ ಕೂಡ ಸ್ವತಂತ್ರದಲ್ಲಿರಬೇಕೆಂಬುದಾಗಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ತನ್ನ ಅಮೂಲ್ಯವಾದ ರಕ್ತವನ್ನು ಕೊಟ್ಟು ಸೈತಾನನ ಬಂಧನದಲ್ಲಿರುವಂಥ ಕತ್ತಲೆಯ ರಾಜ್ಯದಲ್ಲಿದ್ದಂಥ ನಮ್ಮನ್ನು ತನ್ನ ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನು ತೆಗೆದುಕೊಂಡು ಬಂದಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಸ್ವತಂತ್ರವಾಗಿ ಬಾಳಬೇಕು, ಕ್ರಿಸ್ತನಲ್ಲಿ ಸ್ವತಂತ್ರವನ್ನು ಹೊಂದಿಕೊಂಡು ಬಾಳಬೇಕೆಂಬುದಾಗಿ ದೇವರ ಆಸೆ. ಪ್ರಿಯರೇ, ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಾವು ಯಾವಾಗಲೂ ದೇವರ ಸ್ವತಂತ್ರವನ್ನು, ದೇವರ ಒಂದು ಚಿತ್ತವನ್ನು ಮಾಡಲಿಕ್ಕಾಗಿ ಬಳಸಬೇಕೆ ಹೊರತು ನಮ್ಮ ಸ್ವತಂತ್ರವನ್ನು ಸ್ವೇಚ್ಛಾಚಾರಕ್ಕಾಗಿ, ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕಾಗಿ ಸ್ವತಂತ್ರವನ್ನು ಬಳಸಬಾರ್ದು ಅನ್ನೋದು ನನ್ನ ಆಲೋಚನೆ. ಪ್ರಿಯರೇ, ಅದಕ್ಕೋಸ್ಕರ ಸ್ವತಂತ್ರದಲ್ಲಿದ್ದೇವೆಂಬುದಾಗಿ ಆ ಸ್ವತಂತ್ರವನ್ನು ದುರುಪಯೋಗ ಮಾಡಿಕೊಳ್ಳದೆ, ಸ್ವೇಚ್ಛಾಚಾರಕ್ಕಾಗಿ ಬಳಸಿಕೊಳ್ಳದೆ, ನಾವು ಆ ಸ್ವತಂತ್ರವನ್ನು ಒಳ್ಳೆಯ ಕೆಲಸಗಳಿಗಾಗಿ, ಒಳ್ಳೆಯ ಕಾರ್ಯಗಳಿಗಾಗಿ ನಾವು ಮಾಡಲಿಕ್ಕೆ ಉಪಯೋಗಿಸಿದಾಗ ನಾವು ಹೊಂದಿಕೊಂಡಿರುವಂಥ ಸ್ವತಂತ್ರಕ್ಕೆ ಒಂದು ಒಳ್ಳೆಯ ಅರ್ಥ ಬರ್ತದೆ. ಪ್ರಿಯರೇ, ಹೌದು, ನಮಗಿರುವಂಥ ಸ್ವತಂತ್ರ ಒಳ್ಳೆಯ ಕೆಲಸ ಮಾಡಲಿಕ್ಕಾಗಿ, ಹಾಗೆ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯಲಿಕ್ಕಾಗಿ ಆ ಸ್ವತಂತ್ರವನ್ನು ಬಳಸಿಕೊಂಡು ನಾವು ಸ್ವೇಚ್ಛಾಚಾರಿಗಳಾಗಿ ನಡೆದುಕೊಳ್ಳದೆ, ನಮಗೆ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ನಾವು ನಡೆದುಕೊಳ್ಳದೆ, ದೇವರಿಗೆ ಮೆಚ್ಚುಗೆಯಾಗಿರುವಂಥ ಕೆಲಸಗಳನ್ನ ಮಾಡಲಿಕ್ಕಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳುವಂತೆ, ನಮ್ಮ ದೇಹವನ್ನು ಆತನಿಗೆ ಮೀಸಲಾಗಿಯೂ ಆತನಿಗೆ ಮೆಚ್ಚುಗೆಯಾಗಿಯೂ ನಾವು ಜೀವಿಸುವಾಗ ದೇವರು ಕೊಟ್ಟಿರುವಂಥ ಸ್ವತಂತ್ರಕ್ಕೆ ಒಂದು ಒಳ್ಳೆಯ ಅರ್ಥ ಬರ್ತದೆ. ಪ್ರಿಯರೇ, ಅದಕ್ಕೋಸ್ಕರ ನನ್ನೊಂದು ಆಲೋಚನೆ, ನನ್ನೊಂದೊಂದು ಸಲಹೆ, ನೀವೆಲ್ಲರೂ ಈ ಸ್ವತಂತ್ರವನ್ನು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ಅದರ ಒಂದು ವಿಸ್ತರಣೆಗಾಗಿ ಬಳಸಿ ದೇವರ ಕೃಪೆಯನ್ನು, ಆಶೀರ್ವಾದವನ್ನು ಹೊಂದಿಕೊಳ್ತೀರಿ ಎಂಬುದಾಗಿ ನಾನು ಬಯಸ್ತೇನೆ.
ಹಾಗೆ ಕೊನೆಯದಾಗಿ ಇನ್ನೊಂದು ಸಾರಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕರ್ತನಾಮಕ್ಕೆ ಮಹಿಮೆಯಾಗಲಿ. ಆಮೆನ್.